ಇವತ್ತು ಇಂಡಿಪೆಂಡೆನ್ಸ್ ಡೇ. ನಾವು ನಮ್ಮ ದೇಶದ ಫ್ರೀಡಮನ್ನು ಸೆಲೆಬ್ರೇಟ್ ಮಾಡುವಂತಹ ದಿನ. ಇಂಥ ದಿನದಲ್ಲಿ ಆಸ್ ಅ ಪೇರೆಂಟ್ ಆಗಿ ನಾವು ನಮಗೊಂದು ಕ್ವಶನ್ ಹಾಕೊಂಡ್ರೆ ಹೇಗಿರುತ್ತೆ? ವೆರಿ ಸಿಂಪಲ್ ಕ್ವಶನ್. ಸಿಂಪಲ್ ಆಗಿರೋ ಕ್ವಶನ್ ಏನು ಅಂತಂದ್ರೆ, ನನ್ನ ಮಗು ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆಯಾ ಅಂತ. ಸ್ಟ್ರಾಂಗ್ ಅಂದರೆ ಫಿಸಿಕಲ್ ಸ್ಟ್ರಾಂಗ್ ಮಾತ್ರ ಅಲ್ಲ, ಒಳ್ಳೆ ಸ್ಕೂಲ್, ಒಳ್ಳೆ ಮಾರ್ಕ್ಸ್, ಲಾಟ್ ಆಫ್ ಆಕ್ಟಿವಿಟೀಸ್, ಕ್ಲಾಸಸ್ ಇಷ್ಟೇ ಅಲ್ಲ. ಅ ಟ್ರೂಲಿ ಸ್ಟ್ರಾಂಗ್ ಚೈಲ್ಡ್ ಈಸ್ ಸ್ಟ್ರಾಂಗ್ ಫ್ರಮ್ ವಿತಿನ್. ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದರೆ, ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳು ಬರ್ತಾರಲ್ವಾ ಡ್ರಾಯಿಂಗ್ ಕಲಿಯೋಕ್ಕೆ. ಈಗ 2 ಮಕ್ಕಳು ಪಕ್ಕದಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಮಗು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡ್ರಾಯಿಂಗ್ ಮಾಡಿದೆ, ಇನ್ನೊಂದು ಮಗು ಟ್ರೈ ಮಾಡ್ತಾ ಇದೆ ಡ್ರಾಯಿಂಗ್ ಮಾಡೋದಕ್ಕೆ. ಸೊ ಪಕ್ಕದಲ್ಲಿರೋರು ಬೇಗ ಫಿನಿಶಿಂಗ್ ಮಾಡಿದಾಗ ಮಗುಗೆ ಏನನ್ಸುತ್ತೆ? ಮೋಸ್ಟ್ಲಿ ನಾನು ನಿಧಾನಕ್ಕೆ ಮಾಡ್ತಾ ಇದ್ದೀನಾ, ನಾನು ಹಿಂದೆ ಉಳಿದ್ಬಿಟ್ಟಿದ್ದೀನಾ, ಅವ್ನು ಫಾಸ್ಟಾಗಿ ಮಾಡಿಬಿಟ್ಟ ಅಲ್ವಾ, ಅವನಷ್ಟು ಚೆನ್ನಾಗಿ ನನಗೆ ಮಾಡೋದಕ್ಕೆ ಬರಲ್ವಾ? ಸೊ ಇದೆಲ್ಲ ಡೌಟ್ಸು ಮಕ್ಕಳು ತಲೆಯಲ್ಲಿ ಓಡ್ತಾ ಇರತ್ತೆ. ಮನೆಗೆ ಅದೇ ಬುಕ್ ಮನೆಗೆ ಹೋದಾಗ ಅಮ್ಮ ಮನೆಯಲ್ಲಿರೋ ಬುಕ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅಮ್ಮ ಹೇಳೋ ಕ್ವಶನ್ ಏನು? ಯಾಕೋ ನೀನು ಮ್ಯಾಮ್ ಥರ ಮಾಡಿಲ್ಲ, ಮ್ಯಾಮ್ದು ಲೈನ್ ನೋಡು ಎಷ್ಟು ಚೆನ್ನಾಗಿದೆ, ನಿನ್ನ ಲೈನ್ ನೋಡಿ ಹೆಂಗಿದೆ, ಮ್ಯಾಮ್ ನೋಡಿ ಹೆಂಗೆ ಕಲರ್ ಮಾಡಿದ್ದಾರೆ, ನೀನು ನೋಡಿ ಹೆಂಗೆ ಕಲರ್ ಮಾಡಿದ್ಯಾ. ಆಸ್ ಅ ಟೀಚರ್ ಆಗಿ ನಾನು ಏನು ಹೇಳಿರ್ತೀನಿ ಮಕ್ಕಳಿಗೆ? ಐ ಬಿಲೀವ್ ಇನ್ ಯು, ಯು ಕ್ಯಾನ್ ಡೂ ಇಟ್. ಅದು ಚೆನ್ನಾಗಿದೆ ಅಂತ ಇದು ಚೆನ್ನಾಗಿಲ್ಲ ಅಂತ ಅಲ್ಲ, ಯು ಕ್ಯಾನ್ ಟ್ರೈ, ಯು ಕ್ಯಾನ್ ಡೂ ಬೆಟರ್ ಬಿಕಾಸ್ ಐ ಬಿಲೀವ್ ಇನ್ ಯು. ನಾವು ಇಲ್ಲಿ ಕೇವಲ ಒಂದು ಡ್ರಾಯಿಂಗ್ನ ಕರೆಕ್ಟ್ ಮಾಡ್ತಾ ಇಲ್ಲ, ವಿ ಆರ್ ಬಿಲ್ಡಿಂಗ್ ಸ್ಟ್ರಾಂಗ್ ಚೈಲ್ಡ್. ದೊಡ್ಡವರಾಗಿ ನಾವು ಯಾವಾಗ್ಲೂ ಅವ್ರ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಆಸ್ ಅ ಪೇರೆಂಟ್ ಆಗಿರ್ಬೋದು, ಆಸ್ ಅ ಟೀಚರ್ ಆಗಿರ್ಬೋದು, ನಾವು ಅವ್ರ ಜೊತೆ ಯಾವತ್ತೂ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಫೇಲ್ಯೂರ್ಸ್ ಬರ್ಬೋದು, ಕಾಂಪಿಟೇಷನ್ಸ್ ಬರ್ಬೋದು, ಭಯ ಬರ್ಬೋದು, ಲೋನ್ಲಿನೆಸ್ ಬರ್ಬೋದು, ಯು ಕಾನ್ ಡೂ ಇಟ್ ಅನ್ನೋ ಸಿಚುವೇಶನ್ಸ್ ಬರ್ಬೋದು. ಆಗ ಅವ್ರಿಗೆ ನೆನಪಾಗಬೇಕಾಗಿರೋದು ನಾನು ನೀವು ಅಲ್ಲ, ಅವ್ರ ಒಳಗಡೆ ಇರೋ ಸ್ಟ್ರೆಂತ್. ಇಟ್ಸ್ ಓಕೆ, ಐ ಕ್ಯಾನ್ ಹ್ಯಾಂಡಲ್. ಓಕೆ, ಮಿಸ್ಟೇಕ್ ಆಯಿತು, ಐ ಕ್ಯಾನ್ ಟ್ರೈ ಅಗೇನ್. ಸಮ್ವನ್ ಈಸ್ ಬೆಟರ್ ದೆನ್ ಮೀ, ದ್ಯಾಟ್ಸ್ ಓಕೆ, ಮೈ ಸ್ಟ್ರೆಂತ್ ಇಸ್ ಡಿಫ್ರೆಂಟ್. ಒಂದು ಮಗು ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ನಿಮ್ಮ ಮಗು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಕಾಮ್ ಆಗಿರಬೇಕು, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ರೆಸ್ಪಾಂಡ್ನ ಮಾಡಬೇಕು. ಇದನ್ನೇ ನಾವು ನಮ್ಮ ಅದ್ರಿತಾ ಆರ್ಟ್ ನೆಸ್ಟಲ್ಲಿ ಮಕ್ಕಳಿಗೆ ಹೇಳ್ಕೊಡಲು ಪ್ರಯತ್ನಿಸ್ತಾ ಇರೋದು. ಆರ್ಟ್ ಅಂದರೆ ಜಸ್ಟ್ ಒಂದು ಬ್ಯೂಟಿಫುಲ್ ಪಿಕ್ಚರ್ ಮಾಡೋದಲ್ಲ. ಎವ್ರಿ ಡ್ರಾಯಿಂಗ್ ಕ್ಯಾನ್ ಟೀಚ್ ಪೇಷನ್ಸ್, ಎವ್ರಿ ಬ್ಯೂಟಿಫುಲ್ ಮಿಸ್ಟೇಕ್ಸ್ ಟೀಚ್ ಕರೇಜ್. ಪ್ರತಿಯೊಂದು ಉಸಿರು ಕೂಡ ಅವರಿಗೆ ಕಾಮ್ನೆಸ್ನ ತಂದು ಕೊಡಬೇಕು. ಸ್ಮಾಲ್ ಅಚೀವ್ಮೆಂಟು ಅವ್ರಿಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡುವಂತಹ ಒಂದು ಕರೇಜ್ ಇರಬೇಕು. ಫೇಲ್ಯೂರ್ ಆದಾಗ ಮತ್ತೆ ಎದ್ದು ನಿಲ್ಲುವಂಥ ಕಾನ್ಫಿಡೆನ್ಸ್ ತುಂಬಬೇಕು. ಫೀಲಿಂಗ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಅವೇರ್ನೆಸ್ ಇರಬೇಕು. ಮತ್ತು ಡಿಫ್ರೆಂಟ್ ಸಿಚುವೇಶನಲ್ಲೂ ಕೂಡ ಕಾಮಾಗಿ ಯೋಚನೆ ಮಾಡುವಂಥ ಶಕ್ತಿ ಅವರಲ್ಲಿ ಬರಬೇಕು. ಬಿಕಾಸ್ ಒನ್ ಡೇ ನಮ್ಮ ಕೈ ಹಿಡಿದು ನಡೀತಾ ಇರೋಂಥ ಈ ಪುಟ್ಟ ಮಕ್ಕಳು ತಮ್ಮದೇ ದಾರಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಡಿಬೇಕು. ಆ ದಿನ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ನನ್ನ ಮಗು ತನ್ನನ್ನು ತಾನು ನಂಬುತ್ತೆ, ಎಮೋಷ್ನಲ್ನ ಹ್ಯಾಂಡ್ ಮಾಡ್ಕೊಳ್ಳೋದು ಗೊತ್ತು, ಬಿದ್ದರೆ ಎದ್ದಿನಿದ್ದೋದು ನನ್ನ ಮಗುಗೆ ಗೊತ್ತು. ಎಸ್, ಈ ಇಂಡಿಪೆಂಡೆನ್ಸ್ ಡೇ ದಿನ ಓನ್ಲಿ ಫ್ರೀಡಮ್ ಬಗ್ಗೆ ಮಾತ್ರ ಹೇಳದೆ, ಫ್ರೀಡಮ್ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್, ಕಾನ್ಫಿಡೆನ್ಸ್ ಜೊತೆಗೆ ಕೈಂಡ್ನೆಸ್, ಡ್ರೀಮ್ಸ್ ಜೊತೆಗೆ ಕರೇಜ್, ಸಕ್ಸಸ್ ಜೊತೆಗೆ ಇನ್ನರ್ ಪೀಸನ್ನು ಕಲಿಸೋಣ. Because strong children can create strong families. Strong families can create strong society. And together we can create a strong nation. ಈ ಸ್ಟ್ರೆಂತ್ ಹೊರಗಡೆಯಿಂದ ಬರೋದಿಲ್ಲ, ಇಟ್ಸ್ ಕಮ್ ಫ್ರಮ್ ವಿತಿನ್. ಇದೇ ನಮ್ಮ ಅದ್ರಿತಾ ಆರ್ಟ್ನೆಸ್ನ ಕನಸು ಕೂಡ. ಪ್ರತಿಯೊಂದು ಮಗುವಿನೂ ಇನ್ಸೈಡಿಂದ ಸ್ಟ್ರಾಂಗ್ ಆಗಬೇಕು ಅಂತ. ಸೊ ಎಲ್ಲರಿಗೂ ವಿಶ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್.